ಕಡಲ್ ಕೊರೆತ ಪ್ರತಿ ವರ್ಷ ಸಮುದ್ರದ ನದಿ ಭಾಗ ತೀರದಲ್ಲಿ ನಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಬಹುಶಃ ಸ್ವಲ್ಪ ಕಲ್ಲು ಹಾಕಿ ಅವೈಜ್ಞಾನಿಕವಾಗಿ ಕಾಮಗಾರಿಯಿಂದ ಕಲ್ಲುಗಳೆಲ್ಲ ಸಮುದ್ರ ಪಾಲಾಗ್ತಿದೆ. ಸಮುದ್ರ ಪಾಲಾಗೋದ್ರಿಂದ ನಾವು ನಾಡದೋಣಿಗಳಿಗೆ ತಾಗೋದ್ರಿಂದ ತುಂಬಾ ಹಾನಿ ಆಗ್ತಿದೆ. ಬಹುಶಃ ಜನಪ್ರತಿನಿಧಿಗಳು ವರ್ಷ ಬರೋ ಹಾಗೆ ಮಳೆಗಾಲದಲ್ಲಿ ಕಡಲ್ ಕೊರೆತ ಸಂಭವಿಸಿದಾಗ ಮಾತ್ರ ಬಂದು ಆ ಜಾಗ ವೀಕ್ಷಣೆ ಮಾಡಿ ಹೋಗ್ತಾರೆ, ಅಷ್ಟೇ ಬಿಟ್ರೆ ಸಮರ್ಥವಾಗಿ ಇವತ್ತಿನವರೆಗೂ ಸಹ ಪೂರ್ಣ ಪ್ರಮಾಣದಲ್ಲಿ ಕಡಲ್ ಕೊರೆತ ಮಾಡಲಿಕ್ಕೆ ವಿಫಲರಾಗಿದ್ದಾರೆ. ಬಹುಶಃ ಈ ತರ ಸಮುದ್ರಕ್ಕೆ ಕಲ್ಲು ಹಾಕೋದ್ರಿಂದ ಕಡಲ್ ಸವೆತ ಜಾಸ್ತಿ ಆಗೋದ್ರಿಂದ ಕಡಿಮೆ ಆಗೋದಿಲ್ಲ. ಬಹುಶಃ ಸರ್ಕಾರ ಈ ಮರವಂತಿ ಭಾಗದಲ್ಲಿ ಹಾಕಿದ ಹಾಗೆ ಟಿ ಮಾದರಿಯಲ್ಲಿ ಹಾಕಿದ್ರೆ ಮುಂದಿನ ದಿನದಲ್ಲಿ ಪೂರ್ತಿ ಕರಾವಳಿ ಉಳಿಬಹುದು ಅಂತ ಹೇಳುವುದು ಒಂದು ನನ್ನ ಅನಿಸಿಕೆ. ಬಹುಶಃ ಈ ರೀತಿ ಸ್ವಲ್ಪ ಸ್ವಲ್ಪ ಕಲ್ಲು ಹಾಕೋದ್ರಿಂದ ಮೀನುಗಾರಿಗೆ ತೊಂದರೆ ವಿನಃ ಉಪಕಾರ ಅಂತೂ ಯಾವುದೇ ಆಗುದಿಲ್ಲ. ಬಹುಶಃ ಈಗ ನೋಡದೆ ಇರುವಾಗ ಸ್ವಲ್ಪ ಸ್ಥಳದಲ್ಲಿ ಕಲ್ಲು ಹಾಕಿದ್ದಾರೆ. ಆ ಕಲ್ಲುಗಳು ಇವಾಗಲೇ ಪೂರ್ತಿ ಪಾಲಾಗಿ ಸಮುದ್ರ ಪಾಲಾಗಿದೆ ಆಲ್ರೆಡಿ. ಇನ್ನು ಸ್ವಲ್ಪ ಸಮಯ ಬಿಟ್ಟರೆ ಎಲ್ಲ ಒಂದು ಮಣ್ಣು ಸಮ ಆಗ್ಲಿಕ್ಕೆ ಸ್ವಲ್ಪ ದಿನ ಉಳಿಬಹುದು, ಅಷ್ಟೇ ಬಿಟ್ರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಮರವಂತಿಯ ಮಾದರಿಯಲ್ಲಿ ಸಮರ್ಪಕವಾಗಿ ಕಲ್ಲು ಹಾಕಿದ್ರೆ ಮುಂದೊಂದು ದಿನ ಪೂರ್ತಿ ಕರಾವಳಿ ತೀರ ಉಳಿಬಹುದು.